ಇವತ್ತೇನಾಯ್ತು ಗೊತ್ತಾ? ನಮ್ಮಪ್ಪ ಇದೇ ಕೆನ್ನೆಗೆ ಪಟಾರ್ ಅಂತ ಇಟ್ಕೊಟ್ರು. ಇದುವರೆಗೂ ನಮ್ಮಮ್ಮ ಆಗ್ಲಿ ಶೋಭಾ ಆಗ್ಲಿ ಸಾಕ್ಷಿ ವಿಷಯದಲ್ಲಿ ತಪ್ಪು ತಿಳ್ಕೊಂಡು ಹೊಡೆದಿದ್ದಾರೆ ಹೊರತು ವಿನಾಕಾರಣ ನನ್ನ ಮೇಲೆ ಯಾವತ್ತೂ ಕೈ ಎತ್ತಿಲ್ಲ. ಆದರೆ ನಮ್ಮಪ್ಪ ಅಲ್ಲ, ಈ ಮೂರು ಕಂಡು ನನಗೆ ಭಾರಿ ಪ್ರೀತಿ. ಅದ್ರಲ್ಲಿ ಒಬ್ರಿಗೆ ಏನಾದ್ರು ಆದ್ರೂ ನನ್ ಕೈ ತಡ್ಕೊಳಕ್ ಆಗಲ್ಲ ಕಣೋ. ನಾನು ಹುಟ್ಟಾಗಿದ್ದ ತಂದೆ ಪ್ರೀತಿ ಕಾಣ್ದೆ ಬೆಳೆದವನು. ನಮ್ಮಪ್ಪನ ಕಂಡ್ರೆ ನನಗೆ ಭಾರಿ ಇಷ್ಟ. ಅದಕ್ಕೆ ತಾನೆ ಇವತ್ತು ನಾನು ಅವ್ರ ಜೊತೆನೇ ಇರೋದು. 10 ವರ್ಷ ಕಳ್ಕೊಂಡಿರೋ ಪ್ರೀತಿ ಈಗ ಪಡೆಯೋಕ್ ಬಂದಿರೋದು. ಆದ್ರೆ ನಮ್ಮಪ್ಪ ನನಗೆ ಕೊಟ್ಟಿದ್ದೇನು ಪ್ರೀತಿ ಅಲ್ಲ ಕಣೋ, ಏಟು. ನನ್ ಮನ್ಸಲ್ಲೂ ನಮ್ಮಪ್ಪ ನನ್ ಮೇಲೆ ಕೈ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ ಕಣೋ. ನಮ್ಮಪ್ಪ ನನ್ನ ಮೇಲೆ ಕೈ ಮಾಡಿದಾಗ ಸತ್ತೋಗೋಣ ಅನ್ಸ್ತು. ಆದಿ, ನಿಜವಾಗ್ಲೂ ನಿನ್ ಮೇಲೆ ಕೋಪದಿಂದ ನಾನು ಹೊಡಿಲಿಲ್ಲ ಕಣೋ. ಎಲ್ಲಿ ಮತ್ತೆ ನಿನ್ನ ದೂರ ಮಾಡ್ಕೋಬೇಕಾಗತ್ತೋ ಅನ್ನೋ ಆತಂಕ ನನಗೆ. ನೀನು ಅಂದ್ರೆ ನನಗೆ ಪ್ರಾಣ ಕಣೋ. ನಮ್ಮ ಅಪ್ಪ ಅಮ್ಮ ನನಗೆ ಜನ್ಮ ಕೊಟ್ಟಿರ್ಬೋದು, ಆದ್ರೆ ನನ್ನ ಮತ್ತೆ ಬದುಕಿಸ್ಕೊಂಡಿದ್ದು ನೀನು ಕಣೋ. ಕಳೆದು ಹೋಗಿರೋ ನನ್ನ ಬದುಕಲ್ಲಿ ಮತ್ತೆ ಜೀವ ತಂದಿರೋ ನೀನು. ನಿನ್ನನ್ನು ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ ಕಣೋ. ಆರ್ತಿ ನೀನು ಕನ್ವಿನ್ಸ್ ಮಾಡಿ ಇಲ್ಲಿ ಕರ್ಕೊಂಬರಕ್ಕೆ ಮುಂಚೆ ನೀನು ನನ್ನ ಜೊತೆ ಇದೆಯಾ ಅಂತ ಗೊತ್ತಾದ್ರೆ ಅವಳು ನಮ್ಮಿಬ್ಬರನ್ನೂ ದೂರ ಮಾಡಿಬಿಡ್ತಾಳೆ. ಅದೇ ನನ್ನ ಭಯ. ಅದಕ್ಕೆ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಕಣೋ. ಆ ಕೋಪದ ಹಿಂದೆ ಇದ್ದಿದ್ದು ನನ್ನ ಪ್ರೀತಿ ಕಣೋ. ನಿನ್ ಕಂಡ್ರೆ ನನಗೆ ನನ್ನ ನಂಬೋ, ಪ್ಲೀಸ್ ನನಗೆ ಕ್ಷಮಿಸೋ. ಜೀವ ನಮ್ ದೈವ ಕಣೋ ಇವನು. ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು, ಅಪರೂಪದ ಮಾಣಿಕ್ಯ. ಅಜ್ಜಿ ಏನ್ ಹೇಳ್ತಾ ಇದ್ದೀರಾ? ನಾನು ಸ್ವಾತಿ ಮದುವೆ ಆಗೋದಾ? ಹೌದು ಕಣ, ನೀವೇ. ಅಲ್ಲ ಅಜ್ಜಿ. ಅಲ್ವೋ, ಯಾಕಲ್ಲ ಅಂತಿದ್ಯಾ? ಓ, ಸ್ವಾತಿ ಈ ಮದ್ವೆಗೆ ಒಪ್ಕೋತಾಳೋ ಇಲ್ವೋ ಅಂತನಾ? ಏನ್ ಸ್ವಾತಿ, ಈ ಮದ್ವೆಗೆ ನಿನ್ಗೆ ಒಪ್ಪಿಗೆ ಇದೆ ತಾನೆ?
ಅಲ್ವೋ, ಹುಡುಗಿಯಾಗಿ ಅವಳೇ ಒಪ್ಕೊಂಡಿರುವಾಗ ನೀನ್ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದೀಯಾ? ಅಲ್ಲ ಅಜ್ಜಿ, ನಾನು ಹಾಗೆ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಅಪ್ಪ ಅಮ್ಮನ ಒಂದು ಮಾಡೋಣ ಫಸ್ಟು, ಅಮ್ಮ ಮನೆ ಬಿಟ್ಟು ಹೋಗೋಣ ತಡೆಯೋಣ ಅಂತ. ನಾನು ಅದೇ ಕಾರಣಕ್ಕೆ ಹೇಳ್ತಾ ಇರೋದು. ನೀವಿಬ್ರು ಮದ್ವೆಗೆ ಒಪ್ಪಿಗೆ ಕೊಟ್ರೆ ನಿಮ್ಮ ಅಪ್ಪ ಅಮ್ಮನು ಮದ್ವೆಗೆ ಒಪ್ಪಿಗೆ ಕೊಡ್ತಾರೆ. ಆಗ ಸ್ವಾತಿ ಮನೆಯವರು ಮನೆಗೆ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಅವ್ರ ಎದುರಿಗೆ ನಿಮ್ಮ ಅಪ್ಪ ಅಮ್ಮ ಒಟ್ಟಿಗೆ ಇರ್ಬೇಕಾಗುತ್ತೆ ತಾನೆ. ಮದ್ವೆ ಶಾಪಿಂಗು ಅದು ಇದು ಅಂತ ಒಟ್ಟಿಗೆ ಓಡಾಡ್ಬೇಕು ತಾನೆ. ಹೀಗೆ ಮದ್ವೆಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಮಾತಾಡ್ತಾ ಮಾತಾಡ್ತಾ ಅವರಿಬ್ರು ಸಮಸ್ಯೆ ಮನಸ್ತಾಪ ಎಲ್ಲ ದೂರ ಆಗಿ ಅವ್ರು ಒಂದಾಗ್ತಾರೆ ಕಣೋ. ಆಗ ನಿನ್ ಮದ್ವೆಗೂ ಒಂದು ಅರ್ಥ ಬರುತ್ತೆ. ಅಲ್ಲ ಅಜ್ಜಿ, ಅಪ್ಪ ಅಮ್ಮನ ಮನಸ್ಥಿತಿ ಹೀಗಿರ್ಬೇಕಾದ್ರೆ ಮದುವೆ ವಿಷಯ ಪ್ರಸ್ತಾಪ ಮಾಡೋದು ಸರಿನಾ? ಆ ವಿಷಯ ನನಗ್ ಬಿಡೋ. ನಿನಗೆ ಸ್ವಾತಿನ ಮದ್ವೆ ಆಗಕ್ಕೆ ಇಷ್ಟ ಇದೆಯೋ ಇಲ್ವೋ? ಅಜ್ಜಿ, ನಿಮ್ಗೆ ಗೊತ್ತಿದೆ ತಾನೆ, ಈಗಾಗಲೇ ಮುಂಚೆ ನನಗೆ ಗೊತ್ತು ನೀನು ಅನುಷನ್ನ ಪ್ರೀತಿ ಮಾಡ್ತಾ ಇದ್ದೆ. ಅವಳು ನಿನ್ನನ್ನ ಮರೆತು ಬೇರೆ ಮದ್ವೆ ಆಗಿರುವಾಗ ನೀನ್ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದೀಯಾ? ನೋಡಾರ್ಯ, ಜೀವನದಲ್ಲಿ ಆಗ ಹೋಗಿರೋದನ್ನ ಮರ್ತು ಬಿಡ್ಬೇಕು. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ರೆ ಹಾಳಾಗೋದು ನಮ್ಮ ಜೀವನ ತಾನೆ. ಲೈಫಲ್ಲಿ ಬಂದಿದ್ದನ್ನೆಲ್ಲ ಎದುರಿಸಿ ಮುಂದೆ ಹೋಗ್ತಾ ಇರ್ಬೇಕು ಕಣೋ. ನೋಡು, ನೀನ್ ಅನುಷಾ ಯೋಚನೆಯಲ್ಲಿ ಸ್ವಾತಿನ ಮದ್ವೆ ಆಗದೆ ಇರ್ಬೋದು. ಹಾಗಂತ ನಾಳೆ ನಿನ್ಗೆ ಮದ್ವೆ ಮಾಡದೆ ಇರೋಕ್ಕಂತೂ ಆಗಲ್ಲ. ಬೇರೆ ಯಾವುದೋ ಹುಡುಗಿನ ತರೋ ಬದಲು ಸ್ವಾತಿ ನಮಗ್ ಗೊತ್ತಿರೋಳು, ಈ ಮನೆಯಲ್ಲಿ ಯಾರ ಮನ್ಸು ಹೇಗೆ ಅಂತ ಅರ್ಥ ಮಾಡ್ಕೊಂಡಿರೋಳು. ಇವಳು ಈ ಮನೆಗೆ ಸೊಸೆಯಾಗಿ ಬಂದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಅಜ್ಜಿ ಪ್ಲೀಸ್, ಈಗ ಮದುವೆ ವಿಷಯ ನಿನಗೆ ನಿಮ್ಮಪ್ಪ ಅಮ್ಮ ಒಂದಾಗೋದು ಬೇಕೋ ಬೇಡವೋ? ಬೇಡ ಅಂತ ನಾನು ಹೇಳಿಲ್ಲ, ಅದಕ್ಕೆ ತಾನೆ ಇಷ್ಟೆಲ್ಲ ಕಷ್ಟಪಡ್ತಿರೋದು. ಹಾಗಾದ್ರೆ ಇಷ್ಟಪಟ್ಟು ಸ್ವಾತಿನ ಮದ್ವೆ ಆಗು. ಅವಳು ನಿನ್ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇಟ್ಕೊಂಡಿದ್ದಾಳೆ ಗೊತ್ತಾ? ನೀನ್ ಕಣ್ಣೀರ್ ಹಾಕ್ತಾ ಇದೀಯ ಅಂತ ಹೊರಗಡೆ ಕೂತು ಆ ಹುಡುಗಿನೂ ಕಣ್ಣೀರ್ ಹಾಕ್ತಾ ಇದ್ಲು ಕಣೋ. ಅದೇ ಬೇರೆ ಯಾರಾದ್ರೂ ಹುಡುಗಿ ಆಗಿದ್ರೆ ನಮ್ಗೇನು ಅಂತ ತಂಪಾಡಿಗೆ ತಾವಿರೋರು. ನೋಡಾರ್ಯ, ನೀನ್ ಯಾವಾಗ್ಲೂ ಮದ್ವೆ ಆಗೋ ಬದಲು ಅಪ್ಪ ಅಮ್ಮನ ಒಂದ್ ಮಾಡೋಕೆ ಅಂತ ಮದ್ವೆ ಆದ್ರೆ ನಿನ್ ಜೀವನನೂ ಸಾರ್ಥಕ ಅನ್ಸ್ಕೊಳುತ್ತಲ್ವಾ? ಇನ್ನೂ ಏನೋ ಯೋಚನೆ ಮಾಡ್ತಾ ಇದ್ಯಾ? ಬಂಗಾರದಂತ ಹುಡುಗಿ ಇವಳು. ಈ ಮನೇನ ಬೆಳಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನಿನ್ ಜೀವನದಲ್ಲಿ ಬದಲಾವಣೆ ತರೋ ಅಂತ ಎಲ್ಲ ಲಕ್ಷಣಗಳು ಇವಳ ಮುಖದಲ್ಲಿದೆ. ಯೋಚನೆ ಮಾಡದೆ ಒಪ್ಕೊಂಡ್ಬಿಡೋ, ಎಲ್ಲ ಒಳ್ಳೇದಾಗುತ್ತೆ. ಸರಿ ಅಜ್ಜಿ, ನಂಗೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಕೊಡಿ. ನಾನು ಹೇಳ್ಬೇಕಾದನ್ನ ಹೇಳಿದ್ದೀನಿ. ನೋಡ್ ಸ್ವಾತಿ, ಇನ್ ಮುಂದೆ ಆರ್ಯನ್ ಜವಾಬ್ದಾರಿ ನಿಂದು, ಉಳಿದಿದ್ದು ನಿಮಗ್ ಬಿಟ್ಟಿದ್ದು. ನಾನೇನ್ ಬರ್ಲಾ? ಗಾಡಿ ಇಲ್ಸೆ. ಹಾಯ್ ಶೋಭಾ ಡಾರ್ಲಿಂಗ್. ಏನೋ ನೀನು ಒಂದ್ ನಿಮಿಷಕ್ಕೆ ಯಾವ ತರ ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ನಾನು ಈಗ ಮಾತಾಡ್ಸೋದು ಇಷ್ಟಕ್ಕೆಲ್ಲ ಹೆದರ್ಕೋತಾರ? ಏನ್ ನಿನ್ ನಡುವೆ ವಾಕಿಂಗು ಟಾಕಿಂಗ್ ಎಲ್ಲ ಜಾಸ್ತಿ ಆಗಿದೆ. ಏನ್ ನಿನ್ ಮಾತಿನ ಅರ್ಥ? ಅಂದ್ರೆ ನಾನ್ ನಿಮ್ ಮನೆಗೆ ಹೋದಾಗೆಲ್ಲ ರೋಡಲ್ಲೇ ಸಿಗ್ತಲ್ಲ, ಅದೇಗೆ ಅಂತ. ಇನ್ನೇನೋ ಮಾಡ್ಲಿ, ನನಗೆ ಅಂತ ಯಾರಿದ್ದಾರೆ ಹೇಳು? ಏನೋ ಮನೇಲಿ ಒಂದು ಮುದುಕಿ ಇದೆ, ಅದಕ್ಕೆ ಆಸರಾಗಿದ್ಕೊಂಡು ಅವಳನ್ನ ನೋಡ್ಕೋಬೇಕು ಅನ್ನೋ ಮೊಮ್ಮಗನೇ ದೂರ ಹೋದ್ಮೇಲೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ತಾನೆ? ಅಯ್ಯೋ, ಇವಾಗ ನಿನ್ಗೆ ಏನಾಗಿದೆ ಶೋಭಾ? ಸಾಯೋವರೆಗೂ ಮನೇಲಿ ರಾಣಿ ತರ ಕೂತ್ಕೊಂಡು ತಿನ್ನಷ್ಟಿದೆ. ಏನೋ ಮಾತಾಡ್ತೀಯ ನೀನು? ಮನೇಲಿ ಎಲ್ಲ ಇದ್ಬಿಟ್ರೆ ಸಾಕ? ನನ್ನ ಕಷ್ಟ ನಿನಗೆ ಗೊತ್ತಾಗ್ಬೇಕು. ಸ್ವಲ್ಪ ದಿನ ಒಂಟಿಯಾಗಿ ಇದ್ದು ನೋಡು, ಆಗ ನನ್ನ ಕಷ್ಟ ಏನು ಅಂತ ನಿನಗೂ ಗೊತ್ತಾಗುತ್ತೆ. ಸರಿ ಸರಿ ಶೋಭಾ ಡಾರ್ಲಿಂಗ್. ಏನೋ ಮತ್ತೆ ಕುಡ್ಕೊಂಬಂದಿದ್ಯಾ? ಯಾವಾಗಿಂದ ಕಲ್ತೆ ಮತ್ತೆ ಕುಡಿಯೋದನ್ನ? ಅಲ್ಲ ಶೋಭಾ, ಅದು ಸಾಕು, ಸುಮ್ಮನೆ ಇರೋ. ನೀನು ಬಾಯ್ ಬಿಟ್ಟು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸಹವಾಸ ದೋಷ, ಸಹವಾಸದಿಂದ ಸನ್ಯಾಸಿ ಕೆಟ್ಟನಂತೆ. ನೀನು ಕೆಟ್ಟದೇ ಇರ್ತೀಯ. ಅಯ್ಯೋ ಬಿಡೋ ಶೋಭಾ. ಬಿಡೋದಕ್ಕೆ ಇನ್ನೇನಿದೆಯೋ?
ಆಗ್ಲೇ ಕಂಠ ಪೂರ್ತಿ ಬಿಟ್ಕೊಂಡು ಬಂದಿದ್ಯಲ್ಲ. ಎಷ್ಟೇ ಆದ್ರೂ ಅವನ್ ರಕ್ತ ಅಲ್ವಾ? ಈಗ ಬೇರೆ ಅವನ ಜೊತೆಯಲ್ಲೇ ಇದ್ದು ಅವನ್ ಸಂಚಿಗೆ ಬಲಿಯಾಗ್ತಾ ಇದ್ಯಾ. ನಿಮ್ಮಪ್ಪ ಎಂತವನು ಅಂತ ಈಗ ನಿನಗೆ ಅರ್ಥ ಆಗಲ್ಲ ಕಣೋ. ಮುಂದೆ ಒಂದಿನ ಅವನ ಮನಸ್ಸು ಎಂತದ್ದು ಅಂತ ನಿನ್ಗೆ ಗೊತ್ತಾಗತ್ತಲ್ಲ, ಆಗ ನಿನ್ನ ಭವಿಷ್ಯ ಎಲ್ಲಿಗೆ ಬಂದು ನಿಲ್ಲತ್ತೆ ಅಂತ ಕಾದ್ ನೋಡು. ಸುಮ್ಮನೆ ಶೋಭಾ, ಏನೇನೋ ಮಾತ್ರ ನಾನು ತಲೆ ತಿನ್ಬೇಡ. ನೋಡು, ಕೂತ್ಕೊಂಡು ನಿಧಾನವಾಗಿ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇವಾಗ ಅದನ್ನೆಲ್ಲ ಹೇಳಕ್ ಹೋದ್ರೆ ದೊಡ್ಡ ಸ್ಟೋರಿ ಆಗತ್ತೆ. ಕತ್ತೆ ಮುಂದೆ ಕಿಂಡ್ರಿ ಬಾರಿಸಿದ್ರೆ ಏನ್ ಪ್ರಯೋಜನ? ಮುಂದೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ. ಅದೆಲ್ಲ ಬೇಕಾಗಿಲ್ಲ ಶೋಭಾ, ನನಗೆ ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿದೆ. ಮಾಡ್ತೀಯಾ? ನೀನ್ ಅದೇನ್ ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದಕ್ಕೂ ಮುಂಚೆ ನೀನ್ ನನಗೊಂದು ಹೆಲ್ಪ್ ಮಾಡ್ತೀಯಾ? ನಾನು ನಿನಗೆ ಹೆಲ್ಪ್ ಮಾಡೋದಾ? ಶೋಭಾ, ನೀ ನನಗೆ ಹೆಲ್ಪ್ ಮಾಡು ಅಂತ ಕೇಳೋದಲ್ಲ, ಆರ್ಡರ್ ಮಾಡ್ಬೇಕು. ಅದೆಲ್ಲ ಏನು ಬೇಕಾಗಿಲ್ಲ. ನಿನಗೆ ಹೆಲ್ಪ್ ಮಾಡಕ್ ಆಗತ್ತೋ ಇಲ್ವೋ? ಸರಿ, ಅದೇನು ಅಂತ ಕೇಳು. ಇನ್ ಮುಂದೆ ನೀನು ಆರ್ತಿ ಜೊತೆಲಿ ಇರ್ಬೇಕು. ನೀನ್ ಇನ್ ಮುಂದೆ ಆರ್ತಿ ಜೊತೆ ಇರೋದೇ ಒಳ್ಳೇದು ಕಣ. ನೀನ್ ಆರ್ತಿ ಜೊತೆ ಇರ್ತೀಯಾ? ಶೋಭಾ, ನಾನು ಅದನ್ನೇ ಹೇಳಕ್ ಹೋದೆ. ಅಷ್ಟರಲ್ಲಿ ನಾನ್ ಹೇಳ್ತಾ ಇದ್ದೀನಲ್ವಾ, ಅವಳು ಎಲ್ಲಿಗೋ ಬರಲ್ಲ ಕಣ. ಅವಳು ಎಲ್ಲಿದ್ದಾಳೋ ನೀನ್ ಅಲ್ಲಿಗೆ ಹೋಗಿ ಇರ್ಬೇಕು. ಗುಡ್, ವೆರಿ ಗುಡ್. ಎಂತ ಬ್ರಿಲಿಯಂಟ್ ಐಡಿಯಾ ಶೋಭಾ. ನಾನು ನಮ್ಮಪ್ಪರಿಂದ ದೂರ ಆಗಿ ಆ ಸೂರ್ಯ ಅಂಗ್ನಲ್ಲಿ ಬದುಕಬೇಕು ಅಂತ ಸ್ಕೆಚ್ ಹಾಕೊಂಡು ಬಂದಿದ್ಯಾ? ನೋ, ನೆವರ್ ಶೋಭಾ. ನಾನು ಮತ್ತೆ ಆ ಮನೆ ಕಾಲಿಡಕ್ ಚಾನ್ಸೇ ಇಲ್ಲ. ನೋಡು, ನೀನ್ ಹೇಳ್ದಾಗೆ ನಾನು ಅಮ್ಮನ ಜೊತೆ ಇರ್ಬೇಕು, ಅದು ಸರಿ, ನಾನು ಒಪ್ಕೊಂತೀನಿ. ಆದ್ರೆ ಅಮ್ಮ ಇರೋ ಜಾಗಕ್ಕೆ ನಾನು ಹೋಗಲ್ಲ. ನಾನಿರೋ ಜಾಗಕ್ಕೆ ಅಮ್ಮ ಬರ್ಬೇಕು. ಆಗ ಮಾಡಕ್ ನಿನ್ ಕೈಲಿ ಆಗುತ್ತಾ? ಹೇಳು ಹೇಳು ಶೋಭಾ, ಆಗುತ್ತಾ? ಆಗೋದಿಲ್ಲ ಕಣ. ನಾನ್ ನಿನಗ್ ಸಹಾಯ ಮಾಡೋದಿರ್ಲಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ಅದನ್ನ ತಪ್ಸೋದಕ್ಕೆ ನಾನಿದ್ದೀನಿ. ನನ್ ಜೀವ ಇರೋವರೆಗೂ ಆರ್ತಿ ನಿನ್ ಜೊತೆ ಇರೋಕೆ ಸಾಧ್ಯನೇ ಇಲ್ಲ. ನೋಡು ಶೋಭಾ, ನೀನು ಆಗಲ್ಲ ಅಂದ ಮಾತ್ರಕ್ಕೆ ನನ್ ಡಿಸಿಷನ್ನ ಚೇಂಜ್ ಮಾಡಕ್ ಆಗಲ್ಲ. ನಾನು ಅಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅದನ್ನ ತಪ್ಸಕ್ಕೆ ನಿನ್ನಿಂದ ಅಲ್ಲ, ಆ ಸೂರ್ಯ ಮತ್ತೆ ಆರ್ಯದಿಂದನೂ ಸಾಧ್ಯ ಇಲ್ಲ. ನಿನ್ನ ಕೈಯಲ್ಲಿ ಕರ್ಕೊಂಡು ಹೋಗಕ್ ಆಗಲ್ಲ. ಆಗುತ್ತೆ, ಹಾಗೆ ಆಗುತ್ತೆ. ಕಾದ್ ನೋಡು. ಬರಲಾ? ಸೀರಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ? ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ. ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. ನನ್ನ ಎರಡು ಕಣ್ಣು ಒಟ್ಟೊಟ್ಗೆ ನತ್ತಿದ್ವು, ಒಟ್ಟೊಟ್ಗೆ ಅಳ್ತಿದ್ವು, ಒಟ್ಟೊಟ್ಗೆ ಮಿಂಚ್ತಿದ್ವಲ್ಲ. ಸುಂದರಿ ಎಂದಿಗೆ ಕಂಗಳು, ದೋಸ್ತಿಯ ಮರೆತವು ಕಂಗಳು. ಒಂದೇ ಒಂದು ಸಣ್ಣ ತಪ್ಪು ಮಾಡೋ ಆಸೆ ಇವಳು ಒಪ್ಪಿಕೊಂಡರೆ ಏನು ಪನಿಷ್ಮೆಂಟು ಆಗಬಹುದು ಒಮ್ಮೆ ಕೆನ್ನೆ ಕಚ್ಚಿ ಬಿಟ್ಟರೆ. ಪುಕ 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 ಯಾಕೋ ಪುಕ ಪುಕ. ಅದೆಷ್ಟ ಬೇಡ ಅಂದ್ರು ತೋಳು ತಾನಾಗೆ ಚಾಚ್ಕೊಂತದೆ. ಅದೆಷ್ಟ ಬೇಕು ಅಂದ್ರು ಕಿಸ್ಸು ಪೋಸ್ಟ್ಪೋನು ಆಗೋಗ್ತದೆ. ಹತ್ತಿರಿಗೆ
ತಪ್ಪರಬರು ಆಹ ನನ್ನ ಮದ್ವೆ ಅಂತೆ ಓಹೋ ನನ್ನ ಮದ್ವೆ ಅಂತೆ ಊರಲ್ಲೆಲ್ಲ ಗುಲ್ಲಂತೆ ಡುಮ್ 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 ಆಹ ನನ್ನ ಮದ್ವೆ ಅಂತೆ ಓಹೋ ನಿಂಗೇನ್ ಕಾಣಿಸಲ್ವಾ ಬಂದು ಬಂದು ನನ್ನ ಮೈ ಮೇಲೆ ಬೀಳ್ತಿಯಲ್ಲ. ಅಯ್ಯೋ ನಾನೆಲ್ಲಿ ನಿಮ್ಮ ಮೈ ಮೇಲೆ ಬಿದ್ದೆ ನನ್ ಪಾಡಿಗೆ ನಾನು ಧೂಳ್ ಕೊಡುತ್ತಾ ಇದ್ದೆ ಅವಾಗೇನೋ ಒಂಚೂರು ಹಿಂಗ್ ಟಚ್ ಆಯ್ತಪ್ಪ ಅದಕ್ಕೆ ಯಾಕೆ ಕಾಣಲ್ಲ ಅಂತೆಲ್ಲ ಬೈತೀರಾ. ಅದನ್ನ ಅಲ್ಲಿಂದ ಮಾಡಕ್ಕಾಗಲ್ವಾ ಇಲ್ಲಿಂದಾನೇ ಮಾಡ್ಬೇಕಾ? ಅಲ್ಲಿಂದ ಮಾಡಕ್ಕೆ ನನ್ ಕೈ ಎಟ್ಟಿಸಲ್ಲ ಅದಕ್ಕೆ ಇಲ್ಲಿಂದ ಮಾಡ್ದೆ ಬೇಕಾದ್ರೆ ನೀವೇ ಹೋಗಿ ಆ ಕಡೆ ಕುತ್ಕೊಳ್ಳಿ. ಕರ್ಮ ಹೋಗೋಗಿ ನಿನಗ್ ಬುದ್ಧಿ ಹೇಳ್ತೀನಲ್ಲ ನನಗ್ ಬುದ್ಧಿ ಇಲ್ಲ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನಿರೋ ಕಡೆನೆ ಧೂಳ್ ಸಿಗದ ನಿನಗೆ? ಅಲ್ಲೂ ಇರುತ್ತೆ ಆದ್ರೆ ಅಲ್ಲಿ ನೀವಿರಲ್ವಲ್ಲ. ನಾನು ಯಾಕೆ ಅಲ್ಲಿರ್ಬೇಕು? ಯಾಕಂದ್ರೆ ನನ್ನ ನೋಡೋದಕ್ಕೆ. ನೋಡಿ ನಾನು ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ಬಂದಿದ್ದೀನಿ. ನನ್ನ ನೋಡ್ಲಿಲ್ಲ ಅಂದ್ರೆ ಮದ್ವೆ ಆಗಕ್ಕೆ ಹೇಗ್ ಮನ್ಸು ಬರುತ್ತೆ? ಓ ಅದಕ್ಕೆ ಈ ವಯ್ಯಾರ ನೀನ್ ಈ ತರ ಡ್ರೆಸ್ ಮಾಡ್ಕೊಂಡ್ರೆ ನಾನು ನಿನ್ನ ಮದ್ವೆ ಆಗ್ಬಿಡ್ತೀನಾ? ಕನ್ಸ್ ಕಾಣ್ತಿರೋ. ಯಾಕೆ ನಾನು ಚೆನ್ನಾಗಿಲ್ವಾ? ನೋಡಿ ನಾನು ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ಬಂದಿದ್ದೀನಿ. ಕರ್ಮ. ಆಗೋದಿಲ್ಲ ಕಣೋ. ನಾನ್ ನಿನಗೆ ಸಹಾಯ ಮಾಡೋದಿರ್ಲಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ಅದನ್ನ ತಪ್ಸೋದಕ್ಕೆ ನಾನಿದ್ದೀನಿ. ನನ್ನ ಜೀವ ಇರೋವರೆಗೂ ಆರ್ತಿ ನಿನ್ ಜೊತೆ ಇರೋಕೆ ಸಾಧ್ಯನೇ ಇಲ್ಲ. ಆದಿ ಏನಾಯ್ತು? ಏನಿಲ್ಲ ಡ್ಯಾಡ್. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಬೇಜಾರಿದೆ ಅಂತ. ನಾನು ನಿನ್ನ ಮೇಲೆ ಕೈ ಮಾಡಬಾರ್ದಾಗಿತ್ತು. ಸಾರಿ. ಒಂದು ಕ್ಷಣ ಕೋಪದ ಕೈ ಬುದ್ಧಿ ಕೊಟ್ಬಿಟ್ಟೆ. ಎಷ್ಟೋ ವರ್ಷ ಆದಮೇಲೆ ಮಗ ಮನೆಗೆ ಬಂದಿದ್ಯಾ, ತಂದೆ ತಾಯಿನ ಒಂದು ಮಾಡಬೇಕು ಅಂತ ಹಂಬಲಿಸ್ತಾ ಇದೆಯಾ. ಅಂಥದ್ರಲ್ಲಿ ನಾನು ನಿನ್ನ ಮೇಲೆ ಕೈ ಮಾಡಬಾರ್ದಾಗಿತ್ತು. ನನಗೆ ಕ್ಷಮಿಸ್ಬಿಡು. ಐ ಆಮ್ ಸಾರಿ, ರಿಯಲಿ ಸಾರಿ. ಡ್ಯಾಡ್ ಡೋಂಟ್ ಬಿ ಸಾರಿ ಡ್ಯಾಡ್. ನೀವು ನನ್ನ ಮೇಲೆ ಕೈ ಮಾಡಿದ್ನ ನಾನು ಯಾವಾಗಲೂ ಮರ್ತ್ಬಿಟ್ಟೆ. ಅದೆಲ್ಲ ನನ್ನ ಮನಸ್ಸಲ್ಲಿ ಇಲ್ಲ ಡ್ಯಾಡ್. ನಿಜ ಹೇಳ್ತಾ ಇದೆಯಾ? ನಿನಗೆ ನನ್ನ ಮೇಲೆ ಕೋಪ ಇಲ್ವಾ? ಕೋಪದಲ್ಲೇ ಪ್ರೀತಿ ಇರೋದು ಡ್ಯಾಡ್. ಕೋಪದಲ್ಲಿ ಪ್ರೀತಿ ಯಾವಾಗಿದೆ ಅಂತ ಗೊತ್ತಾಗುತ್ತೆ ಗೊತ್ತಾ? ಒಬ್ಬ ತಂದೆ ತಾಯಿ ತನ್ನ ಮಕ್ಕಳನ್ನ ದಂಡಿಸಿದಾಗ. ತಂದೆ ತಾಯಂದರು ಮಕ್ಕಳನ್ನ ಯಾಕೆ ದಂಡಿಸ್ತಾರೆ ಹೇಳಿ? ಅವನು ಕೆಟ್ಟ ದಾರಿ ಇಳಿಲಿ ಅಂತ ಇಲ್ಲ ತಾನೆ. ಅವನು ಒಳ್ಳೆ ದಾರಿಗೆ ಹೋಗ್ಲಿ, ಒಳ್ಳೆ ಮಾರ್ಗ ಹಿಡಿಲಿ ಅಂತ ತಾನೆ. ನೀವು ಅದೇ ಮಾಡಿದ್ದೀರಾ ಅಷ್ಟೇ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಮಾತಾಡ್ತೀಯ? ನಿನ್ನ ಮಾತು ಕೇಳ್ತಾ ಇದ್ರೆ ನನ್ನನ್ನು ನಾನೇ ಮರ್ತು ಬಿಡ್ತೀನಿ. ಆರ್ತಿ ನಿನಗೆ ತುಂಬ ಒಳ್ಳೆ ಸಂಸ್ಕಾರ ಕಲಿಸಿದ್ದಾಳೆ. ಶಿ ಈಸ್ ಅ ವೆರಿ ಗುಡ್ ಮದರ್. ಹೌದು ಡ್ಯಾಡ್. ಅಮ್ಮ ನನಗೆ ಒಳ್ಳೆ ತಾಯಿ ಮಾತ್ರ ಅಲ್ಲ, ದೇವ್ರು. ಅವನ್ನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ ಡ್ಯಾಡ್. ನನಗಮ್ಮ ಬೇಕು ಡ್ಯಾಡ್, ಬೇಕೇ ಬೇಕು ಡ್ಯಾಡ್. ಚಿಂತೆ ಮಾಡಬೇಡ ಆದಿ. ಆರ್ತಿ ನಿನ್ನಿಂದ ಯಾವುದೇ ಕಾರಣಕ್ಕೂ ದೂರ ಆಗಲ್ಲ. ಹಸು ಯಾವತ್ತಿದ್ರೂ ತನ್ನ ಕರುನ ಬಿಟ್ಕೊಡುತ್ತಾ ಹೇಳು? ಹಸು ದೂರ ಮಾಡಿ ಹೋಗಲ್ಲ ಡ್ಯಾಡ್. ಆದರೆ ಹಸುವಿನ ಜೊತೆ ಇರ್ತಾನಲ್ಲ ಆ ನರ ಮನುಷ್ಯ, ಅವನು ಬಲವಂತವಾಗಿ ದೂರ ಮಾಡ್ತಾನೆ. ಅದಕ್ಕೆ ಡ್ಯಾಡ್ ಅಮ್ಮನ ಹೇಗೆ ಈ ಮನೆ ಕರ್ಕೊಂಬರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟಕ್ಕೆ ಊಟನೂ ಮಾಡದೆ ಹೀಗೆ ಯೋಚನೆ ಮಾಡ್ತಾ ಕೂತ್ಕೋತಾರ? ಹಾಗೇನೂ ಇಲ್ಲ ಡ್ಯಾಡ್. ನೀವು ಕರೆದಿದ್ರೆ ನಾನು ಬರ್ತಿದ್ದೆ.
ಪಾಪ ನೀವು ಯಾಕೆ ಊಟ ತರಕ್ಕೆ ಹೋದ್ರೆ? ಮಗ ಎಲ್ಲಿ ಊಟ ಮಾಡದೆ ಮಲಗ್ಬಿಡ್ತಾನೋ ಅನ್ನೋ ಸಂಕಟ ಕಣೋ. ಅದಕ್ಕೆ ನಾನೇ ಊಟ ತಂದ್ಬಿಟ್ಟೆ. ಊಟ ಮಾಡಿಸ್ಲಾ? ನೀವೆಷ್ಟು ಒಳ್ಳೆಯವರು ಡ್ಯಾಡ್. 20 ವರ್ಷ ನಿಮ್ಮ ಪ್ರೀತಿನ ಕಳ್ಕೊಂಡ್ಬಿಟ್ನಲ್ಲ. ನೀವು ಅಮ್ಮ ಜೊತೆಗಿದ್ದಿದ್ರೆ ಆ 20 ವರ್ಷ ಎಷ್ಟು ಚೆನ್ನಾಗಿರೋದಲ್ವಾ ಡ್ಯಾಡ್? ಏನು ಮಾಡಲಿ, ಎಲ್ಲ ನಾನು ಮಾಡಿದ ತಪ್ಪು. ಆ ದೇವರು ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಟ್ಟ. 20 ವರ್ಷ ಮಗನಿಂದ ನನ್ನ ದೂರ ಮಾಡಿಬಿಟ್ಟ. ನಿನ್ನ ಖುಷಿ, ನಿನ್ನ ಸಂತೋಷ ನೋಡೋ ಭಾಗ್ಯ ನನಗೆ ಸಿಗಲೇ ಇಲ್ಲ. ಅಮ್ಮನಿಂದ ದೂರ ಆಗೋಂಥ ತಪ್ಪು ಏನು ಮಾಡಿದ್ರೆ ಡ್ಯಾಡ್?